ಬ್ರೋ ಒಂದು ವಿಡಿಯೋ ಪ್ಲಾನ್ ಮಾಡಿ ಕೊಲಾಬ್ ಮಾಡೋಣ. ಮೂಲೆ ರಿಲೇಟೇಬಲ್ ಕಾಂಟೆಂಟ್ ಮಾಡೋಣ ಅಂತ ಮಂದಿಗೆ ಸೇರ್ತದ. ರಿಲೇಟಬಲ್ ಅಲ್ವಾ ಮಗ? ನೀನ್ ನನ್ನ ಹತ್ರ 5,000 ರೂಪಾಯಿ ಇಸ್ಕೊಂಡಿದ್ಯಾ, ವಾಪಸ್ ಕೊಡು ಅಂತ ಕೇಳಿದ್ರೆ 5,000 ರೀಸನ್ಸ್ ಹೇಳ್ತೀಯಾ. ಅದ್ರ ಬಗ್ಗೆನೇ ಕಾಂಟೆಂಟ್ ಮಾಡಿದ್ರೆ ಸಾಲಗಾರರ ಬಗ್ಗೆ ರಿಲೇಟಬಲ್ ಆಗಿರುತ್ತೆ. ಹಿಂಗೂ ಮಾಡ್ಬೋದ್ಲ? ಯಾರೇ ಹುಡುಗಿ ಪ್ರೊಫೈಲ್ ತೆಗೆದು ನೋಡಿದ್ರೆ ಒಬ್ಬ ಮ್ಯೂಚುವಲ್ ಇದ್ದೇ ಇರ್ತಾನ. ನೀನೇ ಇದ್ದಿಲ್ಲ, ಇಂಥ ಡೆಸ್ಪರೇಟ್ ಮ್ಯೂಚುವಲ್ ಮಾರಿಯವ್ರ ಮೇಲೆ ಮಾಡಿದ್ರೆ ಇನ್ನೂ ಜಾಸ್ತಿ ರೀಚ್ ಆಗ್ತದೆ. ನಿನ್ನ ಎಕ್ಸಾಂಪಲೇ ತಗೊಳ್ಳೋಣ. ನಿನ್ನ ಆಫೀಸಲ್ಲಿ ಕುಂಡಿ ಬಗ್ಸಿ ಕೆಲಸ ಮಾಡಿದ್ರೆ ನಾನು ನೋಡಿಲ್ಲ, ಅಪ್ಗ್ರೇಡ್ ಅಂತೂ ಆಗಿಲ್ಲ. ಆದ್ರೆ ಅಪ್ರೈಸಲ್ ಟೈಮಲ್ಲಿ ಮಾತ್ರ ನಂಗೆ ಹೈಕ್ ಬಂದಿಲ್ಲ, ಪ್ರಮೋಷನ್ ಬಂದಿಲ್ಲ ಅಂತ ಕೊರಗ್ತಾ ಇರ್ತೀಯ. ಇಂಥ ಓದ್ಲಾ ನನ್ನ ಮಕ್ಳು ಇರ್ತಾರಲ್ಲ, ಅವ್ರ ಬಗ್ಗೆ ವಿಡಿಯೋ ಮಾಡೋಣ. ಇನ್ನೊಂದು ಕುಡುಕರ ಮೇಲೆ ಮಾಡ್ಬಿಡೋಣ ಅಂತ. ನೀಗಂಗಿಲ್ಲ ಬಿಡಂಗಿಲ್ಲ, ಕುಡಿತಾವ, ವಾಂತಿ ಹೊಡಿತಾವ, ಸೀನ್ ಕ್ರಿಯೇಟ್ ಮಾಡ್ತಾವ. ನೀ ಮಾಡಿದಿಲ್ಲ ಹೋದಾಗ ಕೆಟ್ಟ ಅಸಹ್ಯ ಆಗ್ಬಿಡ್ತಪ್ಪ, ಅದು ಅವ್ರ ಮೇಲೆ ಮಾಡ್ಬಿಡೋಣ ಅಂತ. ನಾವ್ ಯಾಕೆ ಪ್ಲೇ ಬಾಯ್ಗಳ ಬಗ್ಗೆ ಮಾಡಬಾರ್ದು ವಿಡಿಯೋ? ನೀನೇ ಇದೆಯಲ್ಲಪ್ಪ, ಬೆಳಿಗ್ಗೆ ಒಬ್ಳ ಜೊತೆ, ಮಧ್ಯಾಹ್ನ ಒಬ್ಳ ಜೊತೆ, ರಾತ್ರಿ ಒಬ್ಳ ಜೊತೆ, ಹಾರ್ಟ್ನ ಕಾಲ್ ಸೆಂಟರ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಇದ್ರ ಮೇಲೆ ಕಾಂಟೆಂಟ್ ಮಾಡ್ಬಿಟ್ಟು ಟ್ಯಾಗ್ ದಟ್ ಪ್ಲೇ ಬಾಯ್ ಇನ್ ಯುವರ್ ಗ್ರೂಪ್ ಅಂತ ಮಾಡ್ಬಿಟ್ರೆ ಈಗ ಇನ್ನೊಂದು ಟೈಪು ಮಾಡ್ಬೋದು. ಈಗ ಒಂದಿಷ್ಟು ಮಂದಿ ಹುಡುಗರು ಇರ್ತಾರೆ ನೋಡ, ಹುಡುಗಿನ ಚೆನ್ನಾಗಿ ಲವ್ ಮಾಡ್ತಾರೆ, ಆಮೇಲೆ ಇದು ಮದುವೆ ಟೈಮ್ದಾಗ ಕೈ ಕೊಟ್ಬಿಡ್ತಾರ, ಮನ್ಯಾಗ ಸೇರ್ಲಿಲ್ಲ, ಜಾತಕ ಕೂಡ ಬರ್ಲಿಲ್ಲ ಅಂತ. ನೀನ ಮಾಡಿದ್ದಿಲ್ಲ, ಸುಪ್ರಿಯಾಗ ಸೂಸೈಡ್ ಮಾಡ್ಕೊಳಿಕ್ ಹೋಗಿದ್ಲಕ್ಕಿ. ಅದ್ರ ಮೇಲೆ ಮಾಡಿದ್ರೆ ಭಾರಿ ರೀಚ್ ಸಿಗ್ತದೆ, ನಮಗೆ ಮಸ್ತ್ ಕಾಂಟೆಂಟ್ ಆಗ್ತದೆ. ಇದೆಲ್ಲ ಹೋಗ್ಲಿ ಬಿಡು, ಹೇರ್ ಕಟ್ ಮೇಲೆ ಕಾಂಟೆಂಟ್ ಮಾಡ್ಬಿಟ್ಟು